ಯಾರೋ ಒಂದು ಟ್ರೋಲ್ ಪೇಜಲ್ಲಿ ಮಾಡಿದ್ರು, ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಅಂತ. ಎಲಿಮಿನೇಷನ್ ಮಾಡೋದನ್ನೇ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಈ ಸೀಸನಲ್ಲಿ ಅಂತ. ಗೊತ್ತಿಲ್ಲ, ಪ್ಲ್ಯಾನ್ಸ್ ಏನೋ ಬೇರೆ ಇರುತ್ತೆ. ಫಿನಾಲಿಗೆ ತೊಗೊಂಬಂದು 6 ಜನನೋ 7 ಜನ ನಿಲ್ಲಿಸ್ಬಿಡ್ತಾರೇನೋ. ಕೆಲವು ಸಲ ಸಾಕಷ್ಟು ಸಲ ಅನಿಸುತ್ತೆ, ನಾವು ಇತ್ತೀಚೆಗೆ ಮಿಸ್ಟರ್ ನಿರಿಕಲ್ ಅದನ್ನು ಮಾತಾಡ್ತಾ ಇದ್ದೀವಿ, ನೋಡಿದ್ರೆ ಸ್ಕ್ರಿಪ್ಟ್ ಅನ್ಸ್ಬಿಡುತ್ತೆ ಬಿಗ್ ಬಾಸ್ ಅಂತ. ಗೌತಮಿ ಕ್ಯಾಪ್ಟನ್ ಆದಮೇಲೆ ಮಂಜಣ್ಣನ ಜೊತೆಗೆ ಏನು ಫುಲ್ ಕಾಸ ಇದ್ದಿದ್ದರಿಂದ ಮಂಜಣ್ಣಂಗೆ ಫೇವರ್ ಆಗುತ್ತೆ ಅಂತಂದರೆ, ಕ್ಯಾಪ್ಟನ್ಶಿಪ್ಪಿಂದ ಯಾರು ಹೊರಗಡೆ ಇಡ್ತೀರಿ ಅಂತಂದರೆ ಗೌತಮಿ ಏಕಾಏಕಿ ಮಂಜಣ್ಣನ ಹೆಸರೇ ಹೇಳ್ಬಿಡೋದ. ಅದ್ರ ಜೊತೆಲಿ ಇವಾಗ ಕಿತ್ತಾಟ ಪೀಕ್ಲಾಟ ಬೇರೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈ ಸಲ ಬಿಗ್ ಬಾಸ್ ತುಂಬ ಎವಿಡೆಂಟಾಗಿ ಕಾಣಿಸಿದ್ರು ಸಹಿತ ಕೂತ್ಕೊಂಡು ಬರೆದ್ರೂ ಬರೆಯೋಕ್ಕಾಗದೇ ಇರೋ ಥರ ಸ್ಕ್ರಿಪ್ಟ್ಗಳನ್ನಂತೂ ನೋಡ್ತಾ ಇದ್ದೀವಿ ನಾವು. ದಿಸ್ ಇಸ್ ಅ ಬ್ಯೂಟಿ ಆಫ್ ಸೀಸನ್ 11. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಳಗಡೆ ಬಂದರೂ ಸಹಿತ ಒಂಥರ ಕಿಂಗ್ ಥರ ಮೆರಿತಾ ಇರೋದು ರಜತ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಕೆಲವೇ ದಿನಗಳು ಬಾಕಿ ಇದೆ ಬಿಗ್ ಬಾಸ್, ಅಂದರೆ ಕೆಲವು ವಾರಗಳು ಬಾಕಿ ಇದೆ ಬಿಗ್ ಬಾಸ್ನ ಈ ಸೀಸನ್ ಮುಗಿಯೋಕ್ಕೆ. ಬಟ್ ಜನ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದೇನೋ ಅದು ಯಾರೋ ಒಂದು ಟ್ರೋಲ್ ಪೇಜಲ್ಲಿ ಮಾಡಿದ್ರು, ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಅಂತ. ಎಲಿಮಿನೇಷನ್ ಮಾಡೋದನ್ನೇ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಈ ಸೀಸನಲ್ಲಿ ಅಂತ. ಗೊತ್ತಿಲ್ಲ, ಪ್ಲ್ಯಾನ್ಸ್ ಏನೋ ಬೇರೆ ಇರುತ್ತೆ. ಫಿನಾಲಿಗೆ ತೊಗೊಂಬಂದು 6 ಜನನೋ 7 ಜನ ನಿಲ್ಲಿಸ್ಬಿಡ್ತಾರೇನೋ, ಅಥವಾ ಯಾರನ್ನು ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ವೇನೋ, ಯಾರ ಕಡೆಯಿಂದ TRP ಬರ್ತಿದೆ ಅನ್ನೋ ಐಡಿಯಾನೇ ಸಿಗ್ತಾ ಇಲ್ವೇನೋ. ಸೊ ಹಿಂಗೆಲ್ಲ ಆಗಿ ಹೋಗ್ತಾರೆ ಬರ್ತಾರೆ ಹಿಂಗೆ ನಡೀತಾ ಇದೆ. 3 ಜನ ವೈಲ್ಡ್ ಕಾರ್ಡ್ಗಳು ಮನೆಗೆ ಬಂದರು, ಅದರಲ್ಲಿ ಒಬ್ಬರು ಹೋದರು, ಇನ್ನಿಬ್ಬರು ಉಳ್ಕೊಂಡಿದ್ದಾರೆ. ಟಾಸ್ಕ್ಗಳು ಅತಿರೇಕ ಅನ್ನೋ ರೇಂಜಿಗೆ, ಅತಿರೇಕ ಅಂದರೆ ಪೀಕಲ್ಲಿ ಇದ್ದಾವೆ. ಇಂತಹ ಸಮಯದಲ್ಲಿ ಕೆಲವು ಸಲ ಸಾಕಷ್ಟು ಸಲ ಅನಿಸುತ್ತೆ, ನಾವು ಇತ್ತೀಚೆಗೆ ಮಿಸ್ಟರ್ ನಿರಿಕಲ್ ಅದನ್ನು ಮಾತಾಡ್ತಾ ಇದ್ದೀವಿ, ನೋಡಿದ್ರೆ ಸ್ಕ್ರಿಪ್ಟ್ ಅನ್ಸ್ಬಿಡುತ್ತೆ ಬಿಗ್ ಬಾಸು ಅಂತ. ಯಾಕೆ ಅನಿಸುತ್ತೆ ಅಂತಂದರೆ, ಹೋದ್ಸಲಿ ಆಗಿದ್ದು ಆ ಕ್ಯಾಪ್ಟನ್ಶಿಪ್ ಟಾಸ್ಕ್ನಲ್ಲಿ ಮೋಕ್ಷಿತಾ ಬಿಟ್ಕೊಟ್ಟು ಅದು ಗೌತಮಿಗೆ ಸಿಕ್ಕಿದ್ದಿರ್ಬೋದು, ಅದು ಒಂಥರ ಸ್ಕ್ರಿಪ್ಟೆಡ್ ಥರ ಕಾಣಿಸ್ತು. ಇವಾಗ ಒಂದು ಕಡೆ ಗೌತಮಿ ಕ್ಯಾಪ್ಟನ್ ಆದಮೇಲೆ ಮಂಜಣ್ಣನ ಜೊತೆಗೆ ಏನು ಫುಲ್ ಕಾಸ ಇದ್ದಿದ್ದರಿಂದ ಮಂಜಣ್ಣಂಗೆ ಫೇವರ್ ಆಗುತ್ತೆ ಅಂತಂದರೆ, ಕ್ಯಾಪ್ಟನ್ಶಿಪ್ಪಿಂದ ಯಾರು ಹೊರಗಡೆ ಇಡ್ತೀರಿ ಅಂತಂದರೆ ಗೌತಮಿ ಏಕಾಏಕಿ ಮಂಜಣ್ಣನ ಹೆಸರೇ ಹೇಳ್ಬಿಡೋದ. ಅದ್ರ ಜೊತೆಲಿ ಇವಾಗ ಕಿತ್ತಾಟ ಪೀಕ್ಲಾಟ ಬೇರೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಾನು ಹೇಳ್ತಾ ಇರೋದು, ಯಾಕೆ ಸ್ಕ್ರಿಪ್ಟೆಡ್ ಥರ ಕಾಣಿಸುತ್ತೆ ನಿಮಗೆ ಅಂತ ಹೇಳ್ತೀನಿ. ಸ್ಕ್ರಿಪ್ಟೆಡ್ ಥರ ಬಿಗ್ ಬಾಸ್ ಕಾಣಲಿಕ್ಕೆ ಅದರದ್ದೇ ಆದ ಕಾರಣಗಳಿದೆ. ಯಾಕಂದರೆ ನೀವು ನೋಡುವುದು ಕೇವಲ 90 ನಿಮಿಷ, 1-1.5 ಗಂಟೆ ಏನು ನೋಡ್ತೀರಲ್ಲ ಅಷ್ಟು ಮಾತ್ರ ನೀವು ನೋಡೋದು. ಅಂದರೆ ನೀವು ನೋಡೋದು ಫೈನಲಿ ಒಂದು ಔಟ್ಪುಟ್ಟಲ್ಲಿ ಒಂದು 64ರಿಂದ 65 ನಿಮಿಷ ನೋಡ್ತೀರಿ ಅಂತ ಇಟ್ಕೊಳ್ಳಿ. ಆ 64-65 ನಿಮಿಷದಲ್ಲಿ ಅವ್ರು ನಿಮಗೆ ತೋರಿಸೋದು 24 ಗಂಟೆಗಳ ಕಂಟೆಂಟನ್ನು. 24 ಗಂಟೆಗಳ ಕಂಟೆಂಟನ್ನು 65 ನಿಮಿಷಕ್ಕೆ ಕಂಪ್ರೆಸ್ ಮಾಡಿ ತೋರಿಸಿದಾಗ ಎಲ್ಲ ಕಂಟೆಂಟ್ಗಳನ್ನು ಅವ್ರು ತೋರ್ಸೋಕ್ಕಾಗಿರಲ್ಲ. ಮುಂಚೆ ಥರ ಇವಾಗ ಲೈವೂ ಇಲ್ಲ. ಮುಂಚೆ ಲೈವ್ ಇರ್ತಾ ಇತ್ತು OTTಯಲ್ಲಿ, ಇವಾಗ ಅದೂ ಇಲ್ಲ. ಆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಇವಾಗ ಎಡಿಟೆಡ್ ವರ್ಷನ್ ಮಾತ್ರ ನೋಡ್ತೀರಿ ನೀವು. ಯಾರೋ ಒಬ್ಬ ಏನೋ ಒಂದು ವಿಷಯ ಮಾತಾಡಿದ ತಕ್ಷಣ ಯಾರೋ ಪಟಾರ್ ಅಂತ ರೈಸ್ ಆದ ಕೂಡಲೇ ನಿಮ್ಗೆ ಏನು ಅನಿಸುತ್ತೆ, ಅಷ್ಟು ಹೇಳಿದ್ದಕ್ಕೆ ಇಷ್ಟು ರೈಸ್ ಆಗಬೇಕಾ ಅಂತ. ಬಟ್ ಆ ಟ್ರಿಗರ್ ಪಾಯಿಂಟ್ ನಿಮಗೆ ಕಾಣಿಸೋದು ಆ ಹೊತ್ತಿಗಷ್ಟೇ. ಬಟ್ ಅದೇ ವಿಷಯನ ಇಟ್ಕೊಂಡು ಆ ವ್ಯಕ್ತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟ್ರಿಗರ್ ಮಾಡಿರ್ತಾನೆ ಅನ್ನೋದು ನಿಮಗೆ ತೋರ್ಸೋಕ್ಕೆ ಬರಲ್ಲ. ಇದನ್ನು ನನ್ನ ಸೀಸನ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾ ಇದ್ದೆ. ಪ್ರಥಮ ಒಂದು ಮಾತಾಡಿದ್ರೆ ನೀವು ಯಾಕೆ ಹಂಗೆ ರೈಸ್ ಆಗ್ತಿದ್ರಿ ಅಂತ. ಸರ್, ಅದು ಒಂದು ಮಾತು ಅಷ್ಟೇ ನಿಮಗೆ ತೋರಿಸಿರೋದು, ಅದ್ರ ಹಿಂದಾಡಿರೋ 9 ಮಾತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಡೀತಾ ಇರುತ್ತೆ ಅಂತ. ದಟ್ ಈಸ್ ಹೌ ಇಟ್ ಲುಕ್ಸ್ ಲೈಕ್ ಸ್ಕ್ರಿಪ್ಟ್. ಆ್ಯಂಡ್ ಮೋರ್ ಓವರ್ ಇವಾಗೆಲ್ಲರೂ ಅದನ್ನೇ ಕೇಳ್ತಾರೆ, ಹಾಗಾದರೆ ಗೌತಮಿ ಯಾಕೆ ಇದ್ದಕ್ಕಿದ್ದಂಗೆ ಹೆಂಗೆ ಉಲ್ಟಾ ಹೊಡೆದ್ರು. ಯಾವುದೇ ಬಿಗ್ ಬಾಸ್ ಸೀಸನ್ನಲ್ಲಿ ನೋಡಿ, ನೀವು ಎಷ್ಟೇ ಕ್ಲೋಸ್ ಇರಿ, ಎಷ್ಟೇ ಆಪ್ತರಿರಿ, ಎಂಡ್ ಆಫ್ ದ ಡೇ ಒಂದಲ್ಲ ಒಂದು ದಿನ ನೀವು ಎಷ್ಟೇ ಆತ್ಮೀಯರಿದ್ದರೂ ಸಹಿತ ಅವ್ರ ಪಕ್ಕದವ್ರನ್ನೂ ನಾಮಿನೇಟ್ ಮಾಡಲೇಬೇಕಾದ ದಿನ ಬಂದೇ ಬರುತ್ತೆ. ನಿಮ್ಮ ಜೊತೇಲಿ ಯಾರು ಕೈ ಇಟ್ಕೊಂಡು ಓಡಾಡ್ತಿರ್ತಾರೋ ಅವ್ರನ್ನೂ ನಾಮಿನೇಟ್ ಮಾಡಬೇಕಾಗಿ ಬಂದಿರ್ತಾರೆ. ಬಟ್ ಈ ಸಲ ಏನು ಅಂತಂದರೆ ತುಂಬ ಎವಿಡೆಂಟಾಗಿ ಮಾಡ್ತಿದ್ದಾರೆ ಎಲ್ಲರೂ. ಅಂದರೆ ಭವ್ಯ ಯಾರನ್ನಾದ್ರೂ ಉಳಿಸ್ಬೇಕು ಅಂತ ಕೇಳಿದ್ರೆ 100% ಎಲ್ರಿಗೂ ಗೊತ್ತು, ಉಳಿಸೋದು ತ್ರಿವಿಕ್ರಮ್ನೇ ಅಂತ. ತ್ರಿವಿಕ್ರಮ್ ಯಾರನ್ನ ಉಳಿಸ್ಬೋದು ಅಂದರೆ ಭವ್ಯನೇ. ಮೋಕ್ಷಿತಾ ಯಾರನ್ನು ನಾಮಿನೇಟ್ ಮಾಡ್ಬೋದು ಅಂದರೆ ಅದು ಮಂಜಣ್ಣನೇ, ಗೌತಮಿನೇ. ಗೌತಮಿ ಚಾನ್ಸ್ ಸಿಕ್ಕಿದ್ರೆ ಯಾರನ್ನು ನಾಮಿನೇಟ್ ಮಾಡ್ಬೋದು ಅಂತಂದರೆ ಅದು ಮೋಕ್ಷಿತಾನೇ. ಶಿಶಿರ್ ಯಾರನ್ನು ಉಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದು ಐಶ್ವರ್ಯನೇ, ಗೊತ್ತದು, ವೈಸ ವರ್ಷ. ಸೊ ಈ ಕನ್ಫ್ಯೂಷನಲ್ಲಿ ಈ ಸಲ ಬಿಗ್ ಬಾಸ್ ತುಂಬ ಎವಿಡೆಂಟಾಗಿ ಕಾಣಿಸಿದ್ರು ಸಹಿತ ಕೂತ್ಕೊಂಡು ಬರೆದ್ರೂ ಬರೆಯೋಕ್ಕಾಗದೇ ಇರೋ ಥರ ಸ್ಕ್ರಿಪ್ಟ್ಗಳನ್ನಂತೂ ನೋಡ್ತಾ ಇದ್ದೀವಿ ನಾವು. ದಿಸ್ ಇಸ್ ಅ ಬ್ಯೂಟಿ ಆಫ್ ಸೀಸನ್ 11. ನಿಮಗೇನು ಅನಿಸುತ್ತೆ ಈ ಸಲದ ಸೀಸನ್ ನೋಡಿದ್ರೆ, ಈ ಹಂತದಲ್ಲಿ ಈ ಕ್ಷಣಕ್ಕೆ ಫಿನಾಲೆ ನಡೆದುಬಿಟ್ರೆ ಯಾರು ವಿನ್ನರ್ ಆಗ್ಬೋದು ಅಂತ ನಿಮಗನ್ಸುತ್ತೆ? ಯಾರು ರೇಸಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ತ್ರಿವಿಕ್ರಮ್ ಕಾಣಿಸ್ತಾ ಇದ್ರು ಆ ರೇಸಲ್ಲಿ, ಹನುಮಂತು ಆ ರೇಸಿಗೆ ಬಂದಿದ್ದರು, ಮೋಕ್ಷಿತಾ ಆಲ್ಮೋಸ್ಟ್ ಆ ರೇಸಿಗೆ ಎಂಟ್ರಿ ಕೊಟ್ಟಿದ್ರು, ಭವ್ಯ ಆ ರೇಸಿಗೆ ಎಂಟ್ರಿ ಕೊಟ್ಟಿದ್ರು, ಚೈತ್ರ ಆ ರೇಸಿಗೆ ಹತ್ತತ್ರ ಬರ್ತಾಯಿದ್ರು, ಶಿಶಿರು ಸೆಟಲ್ಡಾಗಿ ಆಡ್ಕೊಂಡೇ ಬರ್ತಾ ಇದ್ದಾರೆ, ಧನ್ರಾಜ್ ಎಲ್ಲೋ ಗ್ಯಾಪಲ್ಲೋ ನಾನು ಬಂದು ಉಕ್ಕೋತೀನಿ ಅಂತ ನುಗ್ಗೋ ಪ್ರಯತ್ನ ಮಾಡ್ತಿದ್ದಾರೆ, ಮಂಜಣ್ಣ ತಾನಿಲ್ದಿದ್ರೆ ಬಿಗ್ ಬಾಸೇ ನಡೆಯಲ್ಲ ಅನ್ನೋ ಥರದಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶೋನ, ಗೋಲ್ಡ್ ಸುರೇಶ್ ಅವರು ಇರೋ ಸೀಮಿತ ಇದರಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಎಲ್ಲವನ್ನ ಮಾಡ್ತಾಯಿದ್ದಾರೆ. ಐಶ್ವರ್ಯ ಅಂತೂ ಇತ್ತೀಚೆಗೆ ಜನಕ್ಕೆ ತುಂಬ ಇಷ್ಟ ಆಗಿ ಶುರುವಾಗಿದ್ದಾರೆ.
ಸೊ ಮನೆ ಹೇಗೆ ಅಂತಂದರೆ ಇವಾಗ ಯಾರಿಲ್ಲ ಅಂದರೆ ಏನು ಅಂತ. ಈಗ ಶಿಶಿರ್ ತೆಗೆದು ಹೊರಗಡೆ ಇಡ್ತೀರಾ, ಇಲ್ಲ ಅಲ್ಲಿ ಐಶ್ವರ್ಯ ಅನ್ನೋ ಒಂದು ಕಾಂಟ್ಯಾಕ್ಟ್ ಹೋಗ್ಬಿಡುತ್ತಾ, ಅಥವಾ ಶಿಶಿರ್ ಅವಾಗವಾಗ ರೈಸ್ ಆಗೋದು, ಅವಾಗವಾಗ ಅಂದರೆ ರಪ್ ಅಂತ ಕಾಂಟೆಂಟ್ ಕೊಡೋಕ್ಕೆ ಶುರು ಮಾಡೋದು, ಅದೆಲ್ಲ ನಿಂತೋಗ್ಬಿಡುತ್ತಾ. ಓಕೆ, ಈ ಕಡೆ ಆಯ್ತು ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ರು, ಹೋಗಿದ್ರು, ಹಂಗೆ ಕಳಿಸ್ಬಿಟ್ರೆ ಏನಾಗುತ್ತೆ? ಯಾರು ಬಾಯಿ ಮಾಡೋರು ಒಳಗಡೆ? ಬಾಯಿ ಮಾಡೋರು ಯಾರು? ಇದೆಲ್ಲದರ ಆಚೆಗೆ ಒಂಥರ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಳಗಡೆ ಬಂದರೂ ಸಹಿತ ಒಂಥರ ಕಿಂಗ್ ಥರ ಮೆರಿತಾ ಇರೋದು ರಜತ್. ನೋ ಮ್ಯಾಟ್ರ್ ವಾಟ್, ಯಾವನಿಗೂ ತಲೆ ಕೆಡ್ಸ್ಕೊಳ್ಳಲ್ಲ, ಯಾವನ ಬಗ್ಗೆನೂ ಕೇರ್ ಮಾಡಲ್ಲ. ನಾನು ಇರೋದೇ ಹಿಂಗೆ, ನಾನು ಆಡೋಕ್ಕೆ ಬಂದಿರೋದೇ ಇದನ್ನು, ನಾನು ಒಳ್ಳೆಯವನಲ್ಲ, ನಾನು ಕೆಟ್ಟವನೇ ಅಂತೇಳಿ ಹಠ ಕಟ್ಟು ನಿಂತಿರೋದು. ಸೊ ಈ ಥರದ್ದನ್ನೆಲ್ಲ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ಬೇರೆ ಬೇರೆ ಪಾತ್ರಗಳ ಥರ ಕಾಣ್ತಾ ಇದೆ. ಆ ಪಾತ್ರಗಳು ಒಂದು ಸಿನಿಮಾದಲ್ಲಿರುವ ಒಂದು ಕಾಮಿಡಿ ರೋಲು, ಒಂದು ಟ್ರ್ಯಾಜಿಕ್ ರೋಲು, ಒಂದು ಆ್ಯಕ್ಷನ್ ರೋಲು, ಈ ಥರದ್ದು ಎಲ್ಲ ರೋಲ್ಗಳನ್ನು ಮಿಕ್ಸ್ ಮಾಡಿರುವಂಥ ಒಂದು ಏನು ಮಿಕ್ಸ್ಚರ್ ಥರ ಇದೆ ಸೀಸನ್ 11. ಹೇಳಿ, ನಿಮ್ಮ ಪ್ರಕಾರ ಈ ಕ್ಷಣಕ್ಕೆ ಫಿನಾಲೆ ಆದರೆ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.